ಟಿ.ನರಸೀಪುರ ತಾಲೂಕಿನ ಮುತ್ತಲವಾಡಿ ಗ್ರಾಮ ಪಂಚಾಯಿತಿಯ ನರೇಗಾ ಕಾಮಗಾರಿಯಲ್ಲಿ ಅಕ್ರಮ ನಡೆದಿದೆ ಅಂತ ಹೇಳಿ ದೂರುದಾರ ಮಧು ಆರೋಪಿಸಿದ್ದಾರೆ. ಈ ಕುರಿತು ಜಿಲ್ಲಾ ಪಂಚಾಯಿತಿ ತನಿಖಾಧಿಕಾರಿಗಳಿಗೆ ದೂರನ್ನ ಕೊಟ್ಟಿದ್ದು, ದೂರಿನ ಹಿನ್ನೆಲೆ ಜಿಲ್ಲಾ ಪಂಚಾಯಿತಿ ತನಿಖಾಧಿಕಾರಿ ಶಶಿಕುಮಾರ್ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದ್ರು. ಈ ವೇಳೆ ನರೇಗಾ ಕಾಮಗಾರಿಯ ವಿವರದ 2 ನಾಮಫಲಕಗಳನ್ನು ಒಡೆದು ಹಾಕಿರುವಂತದ್ದು ಸೇರಿದ ಹಾಗೆ ನರೇಗಾ ಕಾಮಗಾರಿಯಲ್ಲಿ ಅಕ್ರಮ ನಡೆದಿರೋದ್ರ ಬಗ್ಗೆ ಪೂರಕ ದಾಖಲೆಗಳು ದೊರೆತಿದೆ. ಈ ದಿನ ಓಂಬಡ್ಸ್ಮ್ಯಾನ್ ಅವರು ಸ್ಥಳಕ್ಕೆ ಭೇಟಿ ನೀಡಿದರು. ಅಲ್ಲಿ ಭೇಟಿ ನೀಡತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ನಾಮಫಲಕಗಳನ್ನು ಒಡೆದಾಕಿದ್ರು. ಒಡೆದಾಕಿರೋದು ಹೆಂಗೆ ಒಡೆದಾಕಿದ್ದಾರೆ ಅಂತಂತಂದರೆ, ಒಂದು ರೀತಿ ಇಟ್ಟಿಗೆಯಲ್ಲಿ ಕಟ್ಟಿರೋ ರೀತಿ, ಇವಾಗ ನಿನ್ನೆ ಮೊನ್ನೆ ಕಟ್ಟಿರೋ ರೀತಿ ಇಟ್ಟಿಗೆಯಲ್ಲಿ ಸಿಮೆಂಟಲ್ಲೇ ಕಟ್ಟಿರೋದು, ಗಾರೆ ಮಾಡಿರೋದು, ಅದರಲ್ಲಿ ಪೀಸ್ ಇದೆ. ಇನ್ನೊಂದು ಸರಳ ಹಾಕ್ಯಮ್ಮ ಮೆಸ್ ಹಾಕಿ ಇದು ಮಾಡಿರೋ ಬೋರ್ಡ್ ಒಂದಿದೆ, ಅದರಲ್ಲಿ ಪೇಂಟು ಆಗಿಲ್ಲ ಇಟ್ಟಿಗೆಯಲ್ಲಿ ಕಟ್ಟಿರೋದಕ್ಕೆ. ಇಲ್ಲಿ ಒಡೆದೋಗಿರೋದಕ್ಕೆ ಪೇಂಟ್ ಆಗಿದೆ, ನಾಮಫಲಕ ಬರೆದಿದೆ. ಆ ನಾಮಫಲಕ ಎಲ್ಲಿದೋ ಅದನ್ನು ತಗೊಬಂದು ಅಲ್ಲಿಗೆ ಹಾಕಿದ್ದಾರೆ. ಅದರಲ್ಲಿ ನೀಟಾಗಿ ಅದನ್ನು ಜೋಡಣೆ ಮಾಡಿ ನೋಡಿದ್ರೆ ನೀಟಾಗಿ ಗೊತ್ತಾಗುತ್ತೆ ಅದು ಯಾವ ಫಲಕ, ಅಲ್ಲಿ ಯಾರು ತಂದಿಟ್ಟರು, ಏನಕ್ಕೋಸ್ಕರ ತಂದಿಟ್ಟರು, ಇದ್ರ ಬಗ್ಗೆ ಒಂದು ತನಿಖೆ ಆಗಬೇಕು. ಮತ್ತು ಇಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರೇ ಕೆಲಸಗಳನ್ನು ಮಾಡೋದು, ಆಮೇಲೆ ಅವ್ರ ಹೆಂಡತಿ ಅಧಿಕಾರನ ದುರುಪಯೋಗ ಪಡಿಸ್ಕೊಳ್ಳೋದು, ಈ ಥರ ಎಲ್ಲ ಬಂದಿದ್ದಾರೆ. ಅಂದರೆ ಯಾವ ರೀತಿ ಅಂತಂತಂದರೆ, ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಇದೇ ಮುತ್ತಲವಾಡಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ನಾಗಮಣಿ ಇದ್ದಾರಲ್ಲ, ಅವರ ಮಗ ನೋಡಿ, ಒಂದು ಉದಾಹರಣೆಗೆ ತೋರಿಸ್ತೀನಿ ನಿಮಗೆ. ಅವರ ಮಗ ಕಿರಣ್ ಅಂತ ಇವ್ರ ಹೆಸರು. ಇದು ನಾನು ಆನ್ಲೈನಲ್ಲಿ ನರೇಗಾ ವರ್ಕ್ ಬಗ್ಗೆ ತಗೊಂಡಿರೋಂಥ ದಾಖಲಾತಿ ಇನ್ನೂ ಇವೆ. ಅಂದರೆ ಒಂದು ಉದಾಹರಣೆಗೆ ತೋರಿಸ್ತಾ ಇರೋದು. ಅದರಲ್ಲಿ ನೋಡಿ, 20ನೇ ತಾರೀಕು ಅಕ್ಟೋಬರು 2025 12 ಗಂಟೆ ಅಂತ ತೋರಿಸ್ತಾ ಇದೆ, ಆಯ್ತಲ್ವಾ. ಅದರಲ್ಲಿ ಕಿರಣ್ ಅಂತ ಇವನ ಹೆಸರು, ಕಿರಣ್ ಅಂತ. ಈ ಕಿರಣು ಅಧ್ಯಕ್ಷೆ ಮಗ ಹೆಂಗೆ, ಇವನ ಹೆಸರೇ ಇಲ್ಲ ಇಲ್ಲಿ ನೋಡಿ, ಇಲ್ಲೆಲ್ಲೂ ಇವನ ಹೆಸರೇ ಇಲ್ಲ. ಕೆಲಸ ವರ್ಕ್ ಮಾಡ್ತಾನೆ ಅಂತ ಅನ್ನೋದಕ್ಕೆ ಪ್ರತಿಯೊಂದು ಫೋಟೋದಲ್ಲೂ ಇವನಿದ್ದಾನೆ. ಇವಾಗ ಕೆರೆ ಹತ್ರ ಮಾಡಿರ್ತಕ್ಕಂಥ ಕಾಮಗಾರಿ ಆಗಲಿ, ಆಮೇಲೆ ಇದು ಯಾವುದೋ ಮರಿನಂಜಯ್ಯರವರ ಜಮೀನಿಂದ ಮಲ್ಲೇಶನವರ ಜಮೀನಿನವರೆಗೆ ನೀರುಗಾಲುವೆ, ಆಮೇಲೆ ಇನ್ನೂ ಹಲವಾರು ಕಾಮಗಾರಿ ಆಗಿದೆ ನೀರುಗಾಲುವೆಗಳು, ಅವರಲ್ಲೆಲ್ಲ ಇವ್ರ ಫೋಟೋ ಇದೆ. ಆಮೇಲೆ ಇಲ್ಲಿ ತೆಗೆದಂಥ ಫೋಟೋನ ಇನ್ನೊಂದು ಕಡೆ ಹಾಕೋದು, ಅಲ್ಲಿ ತೆಗೆದಂಥ ಫೋಟೋನ ಇನ್ನೊಂದು ಕಡೆ ಆಗೋದು, ಈ ಥರ ಮಿಕ್ಸ್ ಮಾಡಿದ್ದಾರೆ. ಆಮೇಲೆ ಅಲ್ಲಿ ಯಾರೂ ಕೂಡ ಕೆಲಸನ 100% ಮಾಡೇ ಇಲ್ಲ, ಆದ್ರೂ ಕೂಡ ಬಿಲ್ಗಳು ಮಾಡಿಸ್ಕೊಂಡಿದ್ದಾರೆ. ನಾವು ಇದ್ರ ಬಗ್ಗೆ PDO ಅವ್ರಿಗೆ ಗಮನಕ್ಕೂ ತಂದಿದ್ರೂ ಕೂಡ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡಲ್ಲ. ಬಿಡುಗರು ಅದೆಲ್ಲ ಕಾಮನ್ನು, ಇದೇ ಥರ ಒಂಥರ ಉಡಾಫೆ ಮಾತಾಡ್ತಾರೆ, ಹೀಗೆ ಮಾತಾಡ್ಕೊಂಡು ಬಂದಿರ್ತಾರೆ. ಆಮೇಲೆ ನಾವು ಸೆಕ್ರೆಟ್ರಿ ಮಲ್ಲು ಅವ್ರ ಗಮನಕ್ಕೂ ತಂದಿದ್ದೀವಿ, ಆಮೇಲೆ ಅಲ್ಲಿರ್ತಕ್ಕಂಥ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೂ ತಂದಿದ್ದೀವಿ, ಯಾವಾಗಲೂ ಹೇಳಿದ್ದೀವಿ. ಆಮೇಲೆ ಇದ್ರ ಬಗ್ಗೆ ನಾವು ದಾಖಲಾತಿ ಕೇಳಿದ್ರೆ ನಮಗೆ ದಾಖಲಾತಿನೇ ಕೊಡಲ್ಲ. ಆಮೇಲೆ ನಮ್ಮ ದಾಖಲಾತಿಗೆ ನಾವು RTL ಕೇಳಿದ್ರೆ ಅದಕ್ಕೆ ಸೀಲ್ ಸಹ ಹಾಕೊಡಲ್ಲ. ಅಂದರೆ ಏನೋ ಒಂಥರ ಬಿಡಿ ಸಾರ್ ಕೊಡ್ತೀವಿ, ನಾವು ಅಧಿಕಾರಿಗಳು ಕೆಲಸದಲ್ಲಿದ್ದೀವಪ್ಪ, ನೀನು ಚಾಪೆ ಕೆಳಗೆ ನುಗ್ಗಿದ್ರೆ ನಾವು ರಂಗೋಲಿ ಕೆಳಗಡೆ ನುಗ್ತೀವಿ, ಆಯಿತಾ. ಇವಾಗ ತಕ್ಕತೀಯಪ್ಪ, ತಕ್ಕಂಡು ನಮ್ಮನ್ನ ಏನು ಮಾಡ್ಕೊಳಕ್ಕದ್ದೆ ನೀನು, ಈ ಥರ ಮಾತಾಡೋದು. ಅಂದರೆ ಒಂಥರ ನಾನೇ ಎಲ್ಲ, ನನ್ನಿಂದಲೇ ಎಲ್ಲ, ಆ ರೀತಿ ಒಂದು ಏನು ಇವಾಗ ಕೇಳಕ್ಕೆ ಬಂದವ್ರಿಗೆ ಏನೋ ಒಂಥರ ಭಯದ ವಾತಾವರಣ ಹುಟ್ಟಿಸೋ ರೀತಿಲಿ ಮಾತಾಡೋದು. ಆಮೇಲೆ ಅಲ್ಲಿರ್ತಕ್ಕಂಥ ಮೆಂಬರ್ಗಳಿಗೇ ನಿಮ್ಮ ಪಂಚಾಯಿತಿ ನಿಮ್ಮ ಊರಿಂದಕ್ಕೆ ಹಾಕ್ತಾಗ ನೀವು ಇದು ಮಾಡಬೇಡಿ ಕಣ್ರಯ್ಯ, ನೀವೆಲ್ಲ ಸುತ್ಕೊಂಡು ಕೇಳಬೇಕು ಅವನನ್ನು. 1-2 ಸತಿ ನೀವು ಆ ಥರ ಜೋರು ಮಾಡಿ ಕೇಳಿದ್ರೆ 2 ಏಟ್ ಹಾಕ್ಬಿಟ್ರೆ ಇನ್ನೂ ಯಾರೂ ಬರೋಲ್ಲ. ನೀವುಗಳೆಲ್ಲ ಸುತ್ಕೊಂಡು ಕೇಳಬೇಕು ಅಂತ ಅನ್ಕೊಂಡಮ್ಮ ಅವ್ರನ್ನೆಲ್ಲ ಎತ್ತು ಕಟ್ಟೋದು, ಪಂಚಾಯಿತಿ ಸದಸ್ಯರನ್ನ, ಇಲ್ಲ ಸದಸ್ಯರ ಗಂಡದಿರ್ಗೆ, ಈ ಥರ ಎಲ್ಲ ಒಂಥರ ರೌಡಿಸಮ್ ಥರ ಮಾತುಕತೆಗಳು ಈಗಿರ್ತಕ್ಕಂಥ ಮುತ್ತಲವಾಡಿ ಪಂಚಾಯಿತಿಯ ಲಿಂಗರಾಜು ಅವ್ರದ್ದು. ನಾನು ಬರ್ತಾ ನೋಡಬೇಕಾದ್ರೆ ಬೆಳಿಗ್ಗೆ ಟೈಮು ಇವರು ಆಟೋದಲ್ಲಿ ತುಂಬಿಸ್ಕೊಂಡು ಹೋಗ್ಬಿಟ್ಟು ಜನಗಳನ್ನು, ಅಂದರೆ ಇದರಲ್ಲಿ ಫೋಟೋದಲ್ಲಿ ಇರ್ತಕ್ಕಂಥವರೇ ಬೇರೆ, ಅಲ್ಲಿ ದುಡ್ಡು ಹೋಗೋದು. ಇವಾಗ ನೋಡಿ, ಇಲ್ಲಿ ಫೋಟೋದಲ್ಲಿ ಇರ್ತಕ್ಕಂಥವ್ರು, ಅದೇ ಹೇಳಿದ್ನಲ್ಲ ನಿಮಗೆ, ಇವ್ರ ಹೆಸರುಗಳೇ ಬೇರೆ. ಪದ್ಮ ಇದ್ದಾರೆ, ಆಮೇಲೆ ಇವರು ಕೆಬ್ಬೆ ಉಂಡಿಯವರು, ಇವ್ರ ಹೆಸರು ಇಲ್ಲ ಸರ್. ಇಲ್ಲಿ ನೋಡಿ, ಇಲ್ಲಿ ಯಾರ ಹೆಸರಿದೆ ಸರ್? ನಾಗರತ್ನಮ್ಮ, ಪರಶಿವಮೂರ್ತಿ, ರಮೇಶ್ ಮೂರ್ತಿ, ರತ್ನಮ್ಮ, ಮಾದೇವಮ್ಮ, ಸಿದ್ದರಾಜು, ಯಾರು ಇವರು? ಅಭಿಷೇಕ್, ಹೇಮಾವತಿ,
ಯಾರು ಇವರೆಲ್ಲ ತೋರಿಸ್ಕೊಡಿ ನಮಗೆ. ಇವಾಗ ಇಲ್ಲಿ ಕಾಮಗಾರಿ ನಡೀತಿದ್ರೆ ನಿಜವಾದ ಇವರು ಕೂಲಿ ಕಾರ್ಮಿಕರು ಅಲ್ಲಿ ಬಂದಿರಬೇಕು. ಏನಕ್ಕೆ ಬಂದಿಲ್ಲ ಅವರು ಅಂದರೆ ಇದನ್ನು ಸುಮ್ಮನೆ ನೀವು ಫೋಟೋ ತೆಗ್ಸೋದು, ಆಮೇಲೆ ಯಾರು ಬೇಕೋ ಅವ್ರ ಹೆಸರಿಗೆ ಅಮೌಂಟ್ ಹಾಕ್ಸ್ಕೊಳ್ಳೋದು. ಯಾರು ಇರ್ತಾರೆ ಊರಲ್ಲಿ ಅವ್ರನ್ನ ಕರ್ಕೊಬಂದು ಫೋಟೋ ತೆಗಿಸ್ಬಿಡಿ, ಇನ್ನೊಬ್ಬರ ಅಕೌಂಟ್ಗೆ ಅಮೌಂಟ್ ಹಾಕ್ಸ್ಬಿಡಿ. ಇವ್ರಿಗೆ ಬರೋವ್ರಿಗೆಲ್ಲ 50 ರೂಪಾಯಿನೋ 100 ರೂಪಾಯಿನೋ ಅಂತ ಅನ್ಕೊಂಡಮ್ಮ ನೀವು ಫಿಕ್ಸ್ ಮಾಡ್ಕೊಂಡು ಈ ಥರ ಎಲ್ಲ ಮಾಡ್ತೀರಾ. ಇದು ಯಾವ ರೀತಿ ನಿಮಗೆ ಸರಿ ಅನಿಸುತ್ತೆ? ಹಾಗಾಗಿ ಇದ್ರ ಬಗ್ಗೆ ಸೂಕ್ತವಾದ ಸುಮಾರು 9 ಲಕ್ಷಕ್ಕಿಂತ ಅಧಿಕ ಹಣವನ್ನು, ಸರ್ಕಾರದ ಹಣವನ್ನು ಇವರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.